ಕಳೆದ ತಿಂಗಳೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದು ಈ ಉದಯ ಕಾಲದಲ್ಲಿ ನಿತ್ಯವೂ ನಿನ್ನನ್ನು ಆರಾಧನೆ ಮಾಡುವಂತ ಸರ್ವೋತ್ತಮನನ್ನು ಆರಾಧಿಸುವಂತೆ ನಮ್ಮೆಲ್ಲರನ್ನು ಆತ್ಮನ ಪ್ರೇರೇಪಣೆಯಿಂದ ಈ ಸಮಯವನ್ನು ಸಿದ್ಧ ಮಾಡಿದಂತ ಪ್ರತಿಯೊಬ್ಬೊಬ್ಬ ಭಕ್ತಾದಿಗಳನ್ನ ಎಲ್ಲ ನಾಯಕರನ್ನು ಆಶೀರ್ವದಿಸು. ನಿನ್ನ ಪಾದದಲ್ಲಿ ಬಂದು ನಿನ್ನ ಶ್ರೇಷ್ಠವಾದಂತ ಮಾತುಗಳನ್ನು ಕಲೀಲಿಕ್ಕಾಗುವಂತೆ ಈ ಉದಯ ಕಾಲದಲ್ಲಿ ನಮ್ಮೆಲ್ಲರನ್ನು ಈ ರೀತಿ ಪ್ರೇರೇಪಣೆ ಮಾಡಿರುವುದಕ್ಕಾಗಿ ದಾಸೇರೆ ಕಟ್ ಆಗಿದೆ ಸರ್ ಅವ್ರದ್ದು. ಫೋನ್ ಮಾಡ್ತಿರ್ತದೆ ಮಾಡ್ಲಾ? ಪ್ರೈಸ್ ದಿ ಲಾರ್ಡ್. ಬಂತು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿ. ಮೈಕ್ ಆನ್ ಮಾಡ್ರಯ್ಯ, ಮೈಕ್ ಆನ್ ಮಾಡಿ. ಮೈಕ್ ಆನ್ ಇದೆ. ಈಗ ಆನ್ ಆಯ್ತು. ನನಗೆ ಕೊಡಲ್ಪಟ್ಟಂತ ದೈವ ವಾಕ್ಯವು ಸತ್ಯವೇದವನ್ನು ತಿರುಗಿಸುವಣ. ಲೂಕನ ಬರೆಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಇದನ್ನು ನಾನು ಇದಕ್ಕೆ ಮುಖ್ಯ ಒಂದು ಭಾಗ ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಎಂಬುದಾಗಿ, ದೇವರ ಹೃದಯದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ. ಇದನ್ನ ಶೀರ್ಷಿಕೆಯ ಮಾತು, ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯ ದೈವ ಮಗುವೆ, ತಲೆಬಾಗಿಂತ ಪ್ರತಿಯೊಬ್ಬೊಬ್ಬರು ದೇವರ ಹೃದಯವನ್ನ ಪ್ರತಿಯೊಬ್ಬೊಬ್ಬರಾದಂಥ ನಾವು ಅರ್ಥ ಮಾಡಿಕೊಳ್ಳುವಂತ ಮಹಾಭಾಗ ಇದಾಗಿರುತ್ತದೆ. ಧ್ಯಾನಿಸಲ್ಪಡುವಂತ ದೇವರ ವಾಕ್ಯದಲ್ಲಿ ಲೂಕನ ಬರೆಸುವಾರ್ತೆ 9ನೇ ಅಧ್ಯಾಯ 18ರಿಂದ 27 ವಚನದವರೆಗೂ ಈ ಭಾಗ ಇರುತ್ತದೆ. ದೇವರ ಹೃದಯವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಮಾನವರಾದಂಥ ನಮಗೆ ಘನವಾದದ್ದು, ಗೌರವವಾದದ್ದು, ತಿಳುವಳಿಕೆ ಉಳ್ಳದ್ದಾಗಿರುತ್ತದೆ. ದೇವರ ಹೃದಯವನ್ನು ಬಲ್ಲದೆ ಇರುವಂತ ವ್ಯಕ್ತಿಗಳು ಕೆಟ್ಟು ಹೋಗುವಂತವರಾಗಿದ್ದಾರೆ. ದೇವರ ಹೃದಯವನ್ನ ಪ್ರತಿಯೊಬ್ಬೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಸತ್ಯವೇದವು ನಮ್ಮ ಜ್ಞಾನದ ಮೂಲಕವಾಗಿ ಓದುವಂಥದ್ದಲ್ಲ, ದೇವರ ಹೃದಯದ ಜ್ಞಾನದ ಮೂಲಕವಾಗಿ ನಾವು ಓದಬೇಕಾಗುತ್ತದೆ. ಸತ್ಯವೇದವು ನಮ್ಮನ್ನು ಆಳವಾಗಿ ನಮ್ಮನ್ನು ನಡೆಸುತ್ತದೆ. ದೇವರ ವಾಕ್ಯದಲ್ಲಿ ಈಗಾಗಲೇ ಹೇಳಿದ ಹಾಗೆ ಲೂಕನ ಬರೆಸುವಾರ್ತೆ 9ನೇ ಅಧ್ಯಾಯ 18ರಿಂದ 27 ವಚನದವರೆಗೂ ದೇವರ ಹೃದಯ ಅಥವಾ ಯೇಸು ಸ್ವಾಮಿಯ ಹೃದಯದಲ್ಲಿ ಬಂದಿರುವಂತ ಮಾತು, ಯೇಸು ಸ್ವಾಮಿಯ ಹೃದಯ ಅಂತರಾಳದಿಂದ ಅಡಗಿಕೊಂಡಿರುವಂತ ಮಾತು, ಅದು ದೇವರ ಹೃದಯವನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಭಾಗದಲ್ಲಿ ನಾನು ಸಿದ್ಧ ಮಾಡಿಕೊಂಡು, ದೇವರು ನನಗೆ ಪ್ರೇರೇಪಣೆ ಮಾಡಿಕೊಡಲ್ಪಡುವಂತ
ವಾಕ್ಯದ ಮೂಲಕವಾಗಿ ಈ ಒಂದು ಭಾಗವನ್ನು ನಾವು ನೋಡುವಾಗ ದೇವರ ಹೃದಯ 4 ರೀತಿಯಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. 4 ರೀತಿ ಅಂದ್ರೆ 18ನೇ ವಚನದಿಂದ ಹಿಡಿದು 27ನೇ ವಚನದವರೆಗೂ ನಾವು ನೋಡುವಾಗ ಆತನ ಹೃದಯವು 4 ರೀತಿಯಲ್ಲಿ ಆತನು ಯಾವ ರೀತಿಯಲ್ಲಿ ತನ್ನ ಶಿಷ್ಯರ ಅಥವಾ ನಮ್ಮ ಯೇಸು ಸ್ವಾಮಿನ ಅನುಸರಿಸುವಂತ ನಮಗೆ ದೇವರು ಮಾತು ಯಾವ ರೀತಿಯಲ್ಲಿ ಇರುತ್ತದೆ. 18ನೇ ವಚನ, ಪ್ರಾರ್ಥನಾ ರೂಪದಲ್ಲಿ 18ನೇ ವಚನ, ಆತನು ಶಿಷ್ಯರು ಆತನ ಸಂಗಡ ಇರುವಾಗ ಆತನು ನನ್ನನ್ನು ಸಾಮಾನ್ಯ ಜನರು ಏನಂತಾರ? ಮೊದಲನೇ ಅಂತರಾಳದ ಮಾತು, ಸಾಮಾನ್ಯ ಜನರು ನನ್ನನ್ನು ಏನನ್ನುತ್ತಾರೆ, ಲೋಕ ನನ್ನನ್ನು ಏನನ್ನುತ್ತದೆ. ಯೇಸು ಸ್ವಾಮಿಯ ಮಾತು, ಯೇಸು ಸ್ವಾಮಿಯ ಹೃದಯದ ಮಾತುಗಳು ಸಾಮಾನ್ಯ ಜನರು ಲೌಕಿಕ ಮಾತುಗಳು ಯಾವ ರೀತಿಯಲ್ಲಿದೆ ಎಂಬುದಾಗಿ ಯೇಸು ಕ್ರಿಸ್ತನ ಹೃದಯ ಅಂತರಾಳದ ಮಾತುಗಳು ಶಿಷ್ಯರೊಟ್ಟಿಗೆ ಹಂಚಿಕೊಳ್ಳುವಂಥದ್ದನ್ನ ನಾವು ನೋಡುವವರಾಗಿದ್ದೇವೆ. ಲೌಕಿಕ ಸಾಮಾನ್ಯವಾದಂಥವರು ಏನನ್ನುತ್ತಾರೆ? ಶಿಷ್ಯರು ಅನೇಕ ರೀತಿಯಲ್ಲಿ ಉತ್ತರ ಕೊಡುತ್ತಾರೆ. ನೀನು ಎಲಿಯನ ಅಂತಾರೆ, ಸ್ನಾನಿಕನಾದ ಯೋಹಾನನ ಅಂತಾರೆ, ಮತ್ತೆ ಪ್ರವಾದಿಗಳಲ್ಲಿ ಒಬ್ಬನು ಎದ್ದು ಬಂದಿದ್ದಾನೆ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಅವರು ಉತ್ತರ ಕೊಡ್ತಾರೆ. ಸೊ 2ನೇ ಮಾತು ಯೇಸು ಸ್ವಾಮಿ, ಹಾಗಾದ್ರೆ ನೀವೇನಂತೀರಿ ಅಥವಾ ನಾವೇನ್ ಅಂದ್ಕೊಂಡಿದ್ದೇವೆ? ಪೇತ್ರನು ಮುಂಗೋಪಿಯಾಗಿರುವುದರಿಂದ ಆತನು ಹೇಳ್ತಾನೆ, ಸರ್ವಶಕ್ತನಾದಂತ ದೇವರಪ್ಪ ನೀನು. ಅಲ್ಲಿ ಮಾತಿದೆ, ನೀನು ದೇವರಿಂದ ಬರಬೇಕಾಗಿರೋ ಕ್ರಿಸ್ತನ ಎಂದು ಉತ್ತರ ಕೊಟ್ಟನು. ನಾವು ಏನಂತೀವಿ ಅಂತ ಹೇಳಿದ್ರೆ, ನೀನು ದೇವರು, ನೀನು ಇದು ಎಂಬುದಾಗಿ ಆತನ ಹೇಳುವಾಗ ಯೇಸು ಸ್ವಾಮಿ ಅದಕ್ಕೆ ಹಿಗ್ಗುಪಡಲಿಲ್ಲ. ಯೇಸು ಕ್ರಿಸ್ತನ ಅದಕ್ಕೆ ಸಂತೋಷ ಆಗ್ಲಿಲ್ಲ. ಓ, ನನ್ನನ್ನು ದೇವರಂತಾರೆ, ಪರವಾಗಿಲ್ಲ ಈ ಲೋಕ ಅಂತ ಹೇಳ್ಬಿಟ್ಟು. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಈ 21ನೇ ವಚನ ನೋಡಪ್ಪ, ನನ್ನ ದೇವ್ರಂತ ನೀನು ಅಂತಿರಲ್ಲ, ನೀವು ಅನ್ಬೇಡ್ರಿ. ಇದನ್ನ ಯಾರಿಗೆ ಹೇಳಕ್ ಹೋಗ್ಬೇಡ್ರಿ. ನಾನು ದೇವ್ರು, ನಾನು ಒಳ್ಳೆಯವನು, ನಾನು ಹಾಗೆ ಹೀಗೆ ಎಂಬುದಾಗಿ ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ. ಯಾರಿಗೂ ದೇವರ ವಾಕ್ಯ ಬಹಳ ಹೇಳ್ತದೆ, ಇದನ್ನು ಯಾರಿಗೆ ಹೇಳಬೇಡಿರಿ ಎಂದು ಬಹು ಖಂಡಿತವಾಗಿ ಅವರಿಗೆ ಅಪ್ಪಣೆ ಕೊಟ್ಟನು. ಯಾರಿಗೆ ಹೇಳ್ಬೇಡ್ರಿ. ಆದ್ರೆ 22ನೇ ವಚನ, ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತನಾಗಿ ಕೊಲ್ಲಲ್ಪಟ್ಟರು. ಆತನು ಹೇಳುವಂತ ಹೃದಯ ಅಂತರಾಳದ ಮಾತು, ನೀನು ದೇವರು ಎಂಬುದಾಗಿ ಹೇಳ್ತಾ ಇದೀಯಾ, ನೀನು ಬರಬೇಕಾದ ಕ್ರಿಸ್ತನು ಎಂಬುದಾಗಿ ಹೇಳ್ತಾ ಇದೀಯಾ. ಆದರೆ ಆತನು ಹೇಳುವಂತ ಮಾತೇನಂತ ಹೇಳಿದ್ರೆ, ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತನಾಗಿ ಕೊಲ್ಲಲ್ಪಟ್ಟು. ಸಾಯಿ ಬಿಡ್ತಾರೆ, ನೀನ್ ದೇವ್ರ ಅಂತ ಹೇಳ್ತಾ ಇದೀಯಲ್ಲವಾ, ನನ್ನನ್ನ ಈ ರೀತಿ ಮಾಡ್ತಾರೆ. ಹೃದಯ ಅಂತರಾಳದ ಮಾತು. ಈ ಲೋಕದಲ್ಲಿ
ನಮ್ಮನ್ನು ನಾವು ಹೆಚ್ಚಿಸಿಕೊಂಡರೆ, ನಮ್ಮನ್ನು ನಾವು ಗೌರವದಿಂದ ನಾವೇ ಕರೆಕ್ಟ್ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಇಲ್ಲಿ ಈ ರೀತಿ ಆಗುತ್ತದೆ. ಬಹು ಕಷ್ಟಗಳನ್ನು. ಹಾಗಾದ್ರೆ ಇನ್ನೊಂದು ಮಾತು ಯೇಸು ಸ್ವಾಮಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. 23ನೇ ವಚನ ನಮಗೆ ಕಂಠಪಟ್ಟ ವಚನ ಇದೆ. 23ನೇ ವಚನ ಯೇಸು ಸ್ವಾಮಿ, ಹಾಗಾದ್ರೆ ದೇವರ ವಾಕ್ಯ 23ನೇ ವಚನ ರಾಜರತ್ನ ಅವರು ಹೋದ್ರಿ. 23ನೇ ವಚನ. ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ದೇವರ ವಾಕ್ಯ, ದೇವರ ಹೃದಯದ ಮಾತು ಒತ್ತಾಯ ಮಾಡಲ್ಲ. ನಿನಗೆ ಮನಸ್ಸಿದ್ರೆ, ನಿನಗೆ ಮನಸ್ಸಿದ್ರೆ ಬಾಪ ನಾನು ಎಸ್ಎಂ ನಂಬು ಅನ್ನೋ ನಿನಗೆ ಮನಸ್ಸಿದ್ರೆ, ನೀನು ದೇವರಿಗೆ ಹೃದಯ, ಮಾನವನಿಗೆ ಹೇಳ್ತಾ ಇದ್ದಾನೆ ಅಥವಾ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹಿಂಬಾಲಕರಿಗೆ ಹೇಳ್ತಾ ಇದ್ದಾನೆ. ನಿನಗೆ ಮನಸ್ಸಿದ್ರೆ, ನೀನು ಪರಿಪೂರ್ಣವಾಗಿ ಆತನನ್ನು ಹಿಂಬಾಲಿಸುವುದಾದರೆ, ಆದ್ರೆ ನಿನಗೆ ಬರುವಂತ ಕಷ್ಟಗಳು ನನಗೂ ಕೂಡ ಬರುತ್ತವೆ. ನಿನಗೆ ಬರುವಂತ ಕಷ್ಟಗಳು, ಆತನ ಹೇಳ್ತಾನೆ, ನೀನು ಬಹು ಕಷ್ಟಗಳನ್ನು ಅನುಭವಿಸ್ಬೇಕು. ನೀನು ಯೇಸು ಸ್ವಾಮಿಯನ್ನ ನೀನು ಹಿಂಬಾಲಿಸುವುದಾದ್ರೆ, ಯೇಸು ಸ್ವಾಮಿಯನ್ನ ನೀನು ಹಿಂಬಾಲಕನಾದ್ರೆ, ನಿನಗೂ ಕೂಡ ಬಹು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮತ್ತೆ ಅನೇಕ ಹಿರಿಯರಿಂದಲೂ ಅಥವಾ ಅಧಿಕಾರಿಗಳಿಂದಲೂ, ಅನೇಕ ಲಾಯರು, ಜಡ್ಜು, ಪ್ರಧಾನಮಂತ್ರಿಗಳು, ಪ್ರತಿಯೊಬ್ಬೊಬ್ಬ ಹಿರಿಯರಿಂದಲೂ ನಿನಗೆ ಚಿತ್ರಹಿಂಸೆ ಆಗುತ್ತದೆ. ನೀನು ಯೇಸುವನ್ನು ಅಂಗೀಕರಿಸಿಕೊಂಡರೆ, ನೀನು ಯೇಸು ಸ್ವಾಮಿಯನ್ನು ನಂಬುವುದಾದರೆ, ಮೊಟ್ಟ ಮೊದಲನೇದಾಗಿ ನಿನಗೆ ಕಷ್ಟಗಳು ಬರುತ್ತವೆ. ಯೇಸು ಸ್ವಾಮಿಯನ್ನು ನೀನು ಅಂಗೀಕರಿಸಿಕೊಂಡರೆ ಹಿರಿಯರು ಕೂಡ ನಿನ್ನನ್ನು ಹಿಂಸೆ ಪಡಿಸುತ್ತಾರೆ. ಉದಾಹರಣೆ, ಗೊಲ್ಯಾತನನ್ನ ಸಂಹಾರ ಮಾಡಬೇಕೆಂಬುದಾಗಿ ದಾವೀದನು ಹೋದಾಗ ಅಲ್ಲಿ ಹಿರಿಯನಾದಂತ ಸೌಲನು, ನೀನು ಹೋಗ್ಬೇಡಪ್ಪ, ನೀನು ಹೋಗ್ಬೇಡ, ಅವನು ಸಣ್ಣವನಿದ್ದಲಿದ್ದ ಯುದ್ಧ ವೀರನು ಗೊಲ್ಯಾತನು, ನೀನು ಇನ್ನು ಬಾಲಕ. ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳಲಾರದಂತ ಹಿರಿಯರು, ದೇವರ ಅಂತರಾತ್ಮನು ತಿಳಿಯಲಾರದಂತ ಹಿರಿಯರು ನಮ್ಮನ್ನು ಸೌಲನ ಹಾಗೆ ಹಿಂಜಾರುವಂಥದ್ದನ್ನು ನಾವು ನೋಡುತ್ತೇವೆ. ಹಿರಿಯರು. ಇನ್ನು ಮೂರನೇದಾಗಿ ಮಹಾಯಾಜಕರು, ಪಾಸ್ಟರ್ಗಳು ನಿನ್ನನ್ನು ಹಿಂಜರುತ್ತಾರೆ. ಮಹಾಯಾಜಕರು ಕೂಡ ನಿನ್ನನ್ನ ತಳ್ಳಿಬಿಡ್ತಾರೆ. ಯೇಸು ಸ್ವಾಮಿ ಶಿಲುಬೆಯನ್ನ ಹೊತ್ತುಕೊಂಡು ನೀನು ನಡೆಯಬೇಕಾದರೆ, ಈ ಮತ್ತು ಎರಡನೇದಾಗಿ ಶಾಸ್ತ್ರಿಗಳು, ಪತ್ರಕರ್ತರು, ಅನೇಕ ಅಧಿಕಾರಿಗಳು, ಇಂಥವರ ಮಧ್ಯದಲ್ಲಿ ನೀನು ಸಿಲುಕಿಕೊಂಡು ನಿಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಯೇಸುವನ್ನ ಹಿಂಬಾಲಿಸು. ಇವೆಲ್ಲ ನಿನಗೂ ಕಷ್ಟಗಳು. ದೇವರ ಹೃದಯದ ಅಂತರಾಳದ ಮಾತುಗಳು ಹೇಳ್ತಾ ಇದ್ದೀನಿ ನಾನು. ಹೃದಯ ಅಂತರಾಳದ ಕ್ರಿಯೆಗಳನ್ನು ಹೇಳ್ತಾ ಇದ್ದೀನಿ ನಾನು. ಇವು ಎಲ್ಲವುಗಳನ್ನ ಅನುಭವಿಸಬೇಕಾಗುತ್ತದೆ. ಬಹು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ.
ಹಿರಿಯರಿಂದಲೂ ಅನುಭವಿಸಬೇಕಾಗುತ್ತದೆ, ಮಹಾಯಾಜಕರಿಂದಲೂ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದಲೂ ಮತ್ತು ಶಾಸ್ತ್ರಿಗಳಿಂದಲೂ, ಅಥವಾ ಲಾಯರ್, ಕೋರ್ಟ್ ಅಧಿಕಾರಿಗಳು. ಶಾಸ್ತ್ರಿಗಳಂದ್ರೆ ಅವರೇ, ಎಲ್ಲವರು ಬಲ್ಲವರು, ಪಂಡಿತರು. ಇವರುಗಳಿಂದಲೂ ನಿರಾಕೃತವಾಗಿ ನಿನ್ನನ್ನು ಹಿಂಸೆ ನನ್ನನ್ನು ಹಿಂಬಾಲಿಸುವುದಾದರೆ ಇವುಗಳೆಲ್ಲವನ್ನ ನಿನ್ನ ಅನುಭವಿಸಬೇಕಾಗುತ್ತದೆ ಅಂತಕ್ಕಂಥ ಯೇಸು ಸ್ವಾಮಿ ಹೃದಯ ಅಂತರಾಳದ ಮಾತನ್ನ ನಾವು ಈ ದಿನದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಇವೆಲ್ಲ ಅನುಭವಿಸಿದ್ರು ಕೂಡವು, ಆದರೆ ಯೇಸು ಸ್ವಾಮಿ ಇನ್ನೂ ಒಂದು ಮಾತು ಹೇಳ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೂರನೇ ದಿನದಲ್ಲಿ ಓದಿ, ಅಲ್ಲಿ 22ನೇ ವಚನ, ಮೂರನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕಾಗುತ್ತದೆ. ಇಷ್ಟೆಲ್ಲ ಇದ್ರ ಕಾಲಕ್ಕೂ, ಇಷ್ಟೆಲ್ಲ ಅನುಭವಿಸಿದ್ರ ಕಾಲಕ್ಕೂ ನೀನು ಜೀವಿತನಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ಯೇಸು ಸ್ವಾಮಿ ಹೃದಯ ಅಂತರಾಳದ ಮಾತು ನನಗೂ ನಿನಗೂ ಇವತ್ತು ಈ ಉದಯ ಕಾಲದಲ್ಲಿ ಕಲಿಸಿಕೊಡುವವನಾಗಿದ್ದಾನೆ. ಪ್ರಿಯ ಕ್ರೈಸ್ತ ಮಗುವೆ, ನೀನೆಷ್ಟೇ ಬಾಧಿದ್ರು, ಎಲ್ಲ ಹಿರಿಯರಿಂದಲೂ, ಮಹಾಯಾಜಕರಿಂದಲೂ, ಶಾಸ್ತ್ರಿಗಳಿಂದಲೂ ನೀನು ಇದ್ರ ಕಾಲಕ್ಕೂ, ಆದರೆ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ಮೃತ್ಯುಂಜಯನಾಗಿ ಜೀವ ಕೊಡುತ್ತಾನೆ. ಮೂರನೇ ದಿನದಲ್ಲಿ ನೀನು ಎದ್ದು ಬರ್ತೀಯಾ? ಮೂರನೇ ದಿನದಲ್ಲಿ ಆದಾಮನು ಸತ್ತು ಹೋದನು. ಆದಾಮನು ಅಲ್ಲಿ ಮುಗಿತು. ಇವತ್ತು ಯೇಸು ಕ್ರಿಸ್ತನನ್ನು ನಂಬಿದಂತವನಿಗೆ ಸಾವಿಲ್ಲ. ಆತನು ಮೂರನೇ ದಿನದಲ್ಲಿ ಎದ್ದು ಬರುತ್ತಾನೆ. ಅದೇ ನಿನ್ನ ಶಿಲುಬೆಯನ್ನು ಒತ್ತುಕೊಂಡು ದಿನಾಲು ಹಿಂಸೆಗಳು ಉಂಟು, ದಿನಾಲು ಬಾಧೆಗಳು ಉಂಟು, ದಿನಾಲು ಮುಳ್ಳುಗಳು ಉಂಟು, ದಿನಾಲು ಪ್ರತಿದಿನವೂ. ಆದರೆ ಈ ಲೋಕದ ಕಷ್ಟದ ಆಡಂಬರಗಳು ಮೂರನೇ ದಿನದಲ್ಲಿ, ಅಂದ್ರೆ ಜೀವಿತನಾಗಿ ನೀನು ನಾನು ಎಬ್ಬಿಸಲ್ಪಡುತ್ತೇವೆ. ಇದು ಯೇಸು ಸ್ವಾಮಿಯ ಹೃದಯ ಅಂತರಾಳದ ಮಾತು. ಯೇಸು ಸ್ವಾಮಿಯ ಹೃದಯದ ಮಾತುಗಳನ್ನ ನಾವು ದಿನವೂ ಕಲಿಯಲಿಕ್ಕಿದ್ದೇವೆ. ಪ್ರಿಯ ದೈವ ಮಗುವೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಾದರೆ ನಿನ್ನ ಶಿಲುಬೆಯನ್ನ, ನಿನ್ನ ಕಷ್ಟವನ್ನ ನೀನು ಓರ್ಲೇಬೇಕಾಗುತ್ತದೆ. ನಿನ್ನ ಹಿಂಸೆಗಳನ್ನ ನೀನಿಂಬ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಇಲ್ಲ, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ಅದನ್ನ ಯಾವತ್ತೂ ಹೇಳ್ತಾ ಇಲ್ಲ. ನಿನ್ನ ಭಾರ ನೀನೇ ಹೊತ್ಕೊಳ್ಬೇಕು. ಅವ್ರು ಹಿಂಗಂದ್ರೆ ಇವ್ರು ಹಿಂಗಂದ್ರೆ ಇಲ್ಲ. ಯೇಸು ಸ್ವಾಮಿ ನಿನ್ನನ್ನು ಕರೆದಿರುವಂಥದ್ದು ಬಹು ಕಷ್ಟಗಳನ್ನು ಅನುಭವಿಸುವುದಕ್ಕಾಗಿ, ಹಿರಿಯರಿಂದಲೂ, ಮಹಾಯಾಜಕರಿಂದಲೂ, ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಡುವುದಕ್ಕಾಗಿ ಅಥವಾ ಹಿಂಸೆ ಪಡಿಸುವುದಕ್ಕಾಗಿಯೇ ಈ ಲೋಕದಲ್ಲಿ ನಾವು ಜೀವನ ಮಾಡುವುದಕ್ಕೆ ಬಂದಿದ್ದೇವೆ. ಪ್ರಿಯ ದೈವ ಮಗುವೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯೇಸು ಸ್ವಾಮಿನ ಅಂಗೀಕರಿಸಿಕೊಂಡ್ರೆ, ಯೇಸು ಸ್ವಾಮಿನ ಹಿಂಬಾಲಿಸಿಕೊಂಡ್ರೆ ಇವೆಲ್ಲವುಗಳನ್ನು ನೀನು ಅನುಭವಿಸಬೇಕಾಗುತ್ತದೆ. ಇವೆಲ್ಲವುದನ್ನ ನಾನು ಅನುಭವಿಸಬೇಕಾಗುತ್ತದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತ ವಾಕ್ಯವೇ 1ನೇ ಕೊರಿಂಥ, ರಾಜರತ್ನವರೇ, 1ನೇ ಕೊರಿಂಥ 10ನೇ ಅಧ್ಯಾಯ 13ನೇ ವಚನ ಓದಿ. ಹತ್ತು 13. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಜಯಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೂ ತಪ್ಪಿಸಿಕೊಳ್ಳುವನು ಸಿದ್ಧ ಮಾಡುವನು. ಈ ಮಾತಿನ ಮೂಲಕವಾಗಿ
ನಮಗೇನೇ ಲೋಕದಲ್ಲಿ ಇದ್ದಿರ ಕಾಲಕ್ಕೂ ಆತನೇ ನಮಗೆ ಮಾರ್ಗವನ್ನ ತೋರಿಸಿ ನಮ್ಮನ್ನು ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುತ್ತಾನೆ ಅಂತಕ್ಕಂಥ ದೇವರ ಹೃದಯದ ಅಂತರಾಳದ ಮಾತು. ಈ ಲೋಕದಲ್ಲಿ ನಮ್ಮನ್ನು, ನಮ್ಮ ಜೀವಿತವನ್ನ ನಾವು ಅನುಭವಿಸುವುದಾದರೆ ನಾವು ಯಾವತ್ತೂ ಯಾವಾಗಲೂ ಕೂಡ ನಾವು ಹೃದಯದ ಅಂತರಾಳದ ಮಾತಿನಲ್ಲಿ ನಾವು ನಿಲ್ಲುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಮೃತ್ಯುಂಜಯನನ್ನಾಗಿ ಮಾಡುತ್ತಾನೆಂಬುದಾಗಿ ಇವತ್ತು ನಾವೆಲ್ಲರೂ ಅನುಭವಿಸುವಂತ ದೇವರ ಮಾತುಗಳಾಗಿದ್ದಾವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನು ನಾವು ನಿರಾಕರಿಸಿಕೊಂಡು ಇವತ್ತು ನಮ್ಮ ಜೀವನಕ್ಕೆ ಅನುಭವಿಸುವಂತ ಮಾತನ್ನು ಹೇಳಿದ್ರೆ ನಾವು ಆತನ ಕರೆಯುವಿಕೆಗಾಗಿ ಸಿದ್ಧರಾಗಿ ಬಂದಿದ್ದೇವೆ. ಅಯ್ಯೋ ನನಗೆ ಕಷ್ಟ ಬಂತು, ಅಯ್ಯೋ ಇವ್ರು ದೊಡ್ಡವ್ರು ಹಿಂಗ ಅಂತಾರೆ, ಅವ್ರು ಹಿಂಗ ಅಂತಾರೆ, ಈ ಲೋಕ ಹಿಂಗ ಅಂತತೆ, ಅವರೆಲ್ಲರನ್ನ ನಾನು ಬದಿಗೊತ್ತಿ ನಮ್ಮನ್ನು ನಾವು ನಿರಾಕರಿಸಿಕೊಳ್ಬೇಕು. ಏನನ್ನ ಅನ್ಲಿ ಬಿಡ, ಅವ್ರು ಏನನ್ನ ಅಂದ್ಕೊಳ್ಳೋಗಲ್ ಬಿಡ ಅಂತ ನನ್ನನ್ನು ನಾನು ನಿರಾಕರಿಸಿಕೊಳ್ಳುವುದಾದ್ರೆ, ನನ್ನನ್ನು ನಾನು ತಾಳ್ಮೆಯುಳ್ಳವನಾದ್ರೆ, ನನ್ನನ್ನು ನಾನು ತಗ್ಗಿಸಿಕೊಳ್ಳುವುದಾದ್ರೆ ಮೃತ್ಯುಂಜಯನಾಗಿ ದೇವರು ನನ್ನನ್ನು ಎಬ್ಬಿಸುತ್ತಾನೆ. ಇವತ್ತು ಈ ದಿನದಲ್ಲಿ ದೇವರು ಕೊಡುವಂತ ಶ್ರೇಷ್ಠವಾದ ಇವತ್ತು ಸುವಾರ್ತಿಕರ ಜೀವನ ಚರಿತ್ರೆ ಸ್ವಲ್ಪ ನೋಡೋಣ. ಸುವಾರ್ತಿಕರ ಜೀವನ ಚರಿತ್ರೆಯಲ್ಲಿ ಅಡೋನಿ ರಾಮ್ ಜಡ್ಸನ್ ಅವರು ಆಗಸ್ಟ್ 9ನೇ ತಾರೀಕು 1788 ಅವರ ಜನನವಾಗುತ್ತದೆ. ಏಪ್ರಿಲ್ 12, 1850 ಅವರು ಮರಣವನ್ನ ಹೊಂದುತ್ತಾರೆ. ಅವರು ಅಮೆರಿಕ ದೇಶದವರು. ಇವರು ಹಡಗು ನಡೆಸುವಂತವರು. ಇವರು ಹಡಗಿನ ಕ್ಯಾಪ್ಟನ್ ಆಗಿರ್ತಾರೆ. ಅವರಿಗೆ ಅನೇಕ ಕಷ್ಟಗಳು ಬರ್ತವೆ. ಇವರು ಸೆರೆಮನೆ ವಾಸ್ಯ, ಅನಾರೋಗ್ಯದಲ್ಲಿ ಮತ್ತು ಅವರ ಹೆಂಡತಿ ಮಕ್ಕಳು ಕೂಡ ಶ್ರಮೆಯನ್ನು ಅನುಭವಿಸಿದ್ದಾರೆ. ಅಡೋನಿ ರಾಮ್ ಅವರು ಅನೇಕ ಚಿತ್ರೆಯನ್ನು, ಹಿಂಸೆಯನ್ನು ಅವರು ಅನುಭವಿಸಿದ್ದಾರೆ ಮತ್ತು ಅವರು ಬರ್ಮೀಸ್ ಭಾಷೆಗೆ ಅವರು ಯೇಸು ಸ್ವಾಮಿಯನ್ನ ಆ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ, ಸತ್ಯವೇದವನ್ನ. ಮತ್ತು ಅವರು ಬರ್ಮಾ ಭಾಷೆಯಲ್ಲಿ ಸಾವಿರಾರು ವಿಶ್ವಾಸಗಳನ್ನ ಮತ್ತು ಬರ್ಮಾ ದೇಶದಲ್ಲಿ ಇವರು ಅಮೆರಿಕವಾದರೂ ಕೂಡ, ಅಮೆರಿಕ ದೇಶದಲ್ಲಿದ್ದರೂ ಕೂಡ ಬರ್ಮಾ ದೇಶಕ್ಕೆ ಹೋಗಿ ದೇವರ ಶುಭ ವರ್ತಮಾನವನ್ನು ಸಾರಿ ಅಲ್ಲಿ ಎಷ್ಟೇ ಕಷ್ಟಗಳನ್ನು ಅನುಭವಿಸಿ, ಎಷ್ಟೇ ಬಾಧೆಗಳನ್ನು ಅನುಭವಿಸಿ ಇವರು ಕ್ರಿಸ್ತನ ರಾಜ್ಯಕ್ಕಾಗಿ ಅವರು ದುಡಿದವರಾಗಿದ್ದಾರೆ. ಜಡ್ಸನ್ ಅಯ್ಯನವರು ಎಷ್ಟೇ ಹಿಂಸೆಗಳು ಬಂದರೂ ಕೂಡ ಅವರು ಹಿಂಚಾರದೆ ಭವಿಷ್ಯವು ದೇವರ ವಾಗ್ದಾನಗಳಂತೆ ಪ್ರಕಾಶಮಾನವಾಗಿದೆ. ಯೇಸು ಸ್ವಾಮಿಯ ಭವಿಷ್ಯವು ದೇವರ ವಾಗ್ದಾನಗಳಂತೆ ನಮಗೆ ಬೆಳಕನ್ನು ನೀಡುತ್ತದೆ ಎಂತಕ್ಕಂಥ ವಿಷಯವನ್ನ ಅಡೋನಿ ಜಡ್ಸನ್ ಸರ್ ಅವರು ನಮ್ಮನ್ನು ಬಲಪಡಿಸ್ತಾರೆ. ದೇವರ ಮಾತುಗಳು ನಾವು ಬೆಳಕಿನ ಮಾತುಗಳಾಗಿದ್ದೇವೆ ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. ದೇವರ ವಾಕ್ಯವು ಎಂದಿಗೂ ನಿಷ್ಫಲವಾಗುವುದಿಲ್ಲ ಎಂದು ಅವರು ತಿಳ್ಕೊಂಡಿದ್ದಾರೆ. ನಮಗೆಷ್ಟೇ ಕಷ್ಟಗಳು ಬಂದರೂ ದೇವರ ಮಾತುಗಳು, ನಾವು ದೇವರ ನುಡಿಗಳು, ದೇವರ ಶಕ್ತಿಯ ಮಾತುಗಳು ನಮ್ಮನ್ನು ಜೀವ ತುಂಬುತ್ತವೆ ವಿನಃ ಜೀವ ತೆಗೆಯುವುದಿಲ್ಲ ಎಂಬುದಾಗಿ ಜಡ್ಸನ್ ಸರ್ ಅವರು ನಮ್ಮನ್ನು ಉಜ್ಜೀವನಗೊಳಿಸುವಂತವರಾಗಿದ್ದಾರೆ. ಅವರ ಸೇವೆ ಅಮೂಲ್ಯವಾದಂಥದ್ದು, ಅವರ ಸೇವೆ ಶ್ರೇಷ್ಠವಾದಂಥದ್ದು. ಅವರ ಬಾಧೆಗಳನ್ನು ಅನುಭವಿಸಿದರು ಜಡ್ಸನ್ ಸರ್ ಅವರು. ಅದೇ ರೀತಿಯಲ್ಲಿ ಎಲೆಬಾಗಿದಂತ ದೇವರ ವಾಕ್ಯವನ್ನು
ದೇವರ ಮಕ್ಕಳಾದಂತ ನಾವೆಲ್ಲರೂ ಕೂಡ ನಾವು ಕಷ್ಟವನ್ನು ಅನುಭವಿಸಿದರೂ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಾವು ಬಾಧೆಯನ್ನು ಅನುಭವಿಸಿದರೂ ಕೂಡ ಮೃತ್ಯುಂಜಯನಾಗಿ ನಮ್ಮನ್ನು ದೇವರು ಎಬ್ಬಿಸುತ್ತಾನೆ. ದೇವರು ಈ ಅಂತರಾಳದ ಮಾತುಗಳ ಮೂಲಕವಾಗಿ ದೇವರು ನಮ್ಮನ್ನು ಇಡೀ ತಿಂಗಳೆಲ್ಲ ಕಾಪಾಡಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕದ ಒಡೆಯನಾದಂಥ ದೇವರೇ, ಈ ಉದಯ ಕಾಲದಲ್ಲಿ ನಿನ್ನ ಹೃದಯದ ಅಂತರಾಳದ ಮಾತುಗಳು ಯಾರಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ನಿನ್ನ ಶಿಲುಬೆಯನ್ನು ಒತ್ತುಕೊಂಡು ನನ್ನನ್ನು ಹಿಂಬಾಲಿಸು. ನಿನ್ನ ಕಷ್ಟಗಳನ್ನ, ನಿನ್ನ ಬಾಧೆಗಳನ್ನ, ನಿನ್ನ ವೇದನೆಗಳನ್ನ, ನಿನ್ನ ಕಣ್ಣೀರನ್ನ, ನಿನ್ನ ದುಃಖವನ್ನ ನೀನೇ ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ಧೈರ್ಯ ತುಂಬಿದಂತ ದೈವಾದ ದೇವರೇ, ಇಂಥ ಕಷ್ಟಗಳನ್ನ ಅನುಭವಿಸಿಕೊಂಡು ಮುಂದಿನ ದಿನಗಳಲ್ಲಿ ಮೃತ್ಯುಂಜಯನಾಗುತ್ತೀಯ, ಮೂರನೇ ದಿನದಲ್ಲಿ ಎಬ್ಬಿಸಲ್ಪಡುತ್ತಿವೆ ಎಂತಕ್ಕಂತ ನಮ್ಮೆಲ್ಲರನ್ನು ಧೈರ್ಯಪಡಿಸಿದ ದೇವರ, ಈ ಲೋಕದಲ್ಲಿ ನಮಗೆ ಕಷ್ಟಗಳು ಬಂದರು, ನಮ್ಮ ಚಿತ್ರಹಿಂಸೆಗಳು ಬಂದರೂ ಕೂಡ ನೀನೇ ನಮಗೆ ಪರಿಹಾರ ಮಾರ್ಗವನ್ನ ಸಿದ್ಧ ಮಾಡುತ್ತೆ ಎಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಹೇಳುವಂತ ರೀತಿಯಲ್ಲಿ ನಮ್ಮೆಲ್ಲರಿಗೂ ನೀನು ನಮಗೆ ಎಳೆವಾಗಿಂತ ಪ್ರತಿಯೊಂದು ಕುಟುಂಬಗಳನ್ನ, ಅನೇಕ ಪಾಸ್ಟ್ಗಳನ್ನ ಮತ್ತು ಕಲ್ವರಿ ಚಾಪಲ್ ಟ್ರಸ್ಟಿನ ಎಲ್ಲ ಅಧಿಕಾರಿಗಳನ್ನ ಪರಾಕ್ರಮದಿಂದೆಲ್ಲ ಬಲದಿಂದೆಲ್ಲ ನಿನ್ನ ಆತ್ಮದ ಮೂಲಕವಾಗಿಯೇ ನಾವು ನಡೆಯುವಂತ ಈ ಸೇವೆಗಳನ್ನ, ಹಿರಿಯರು ಹಾಕಿಕೊಂಡಂತ ಪ್ರತಿಯೊಂದು ಯೋಜನೆಗಳಲ್ಲಿ ಕರ್ತನೆ ನಮ್ಮ ಡೈರೆಕ್ಟರ್ಗಳನ್ನು, ಡೆಪ್ಟಿ ಡೈರೆಕ್ಟರ್ಗಳನ್ನು ಮತ್ತು ಕರ್ತನೆ ಉತ್ತರ ಕರ್ನಾಟಕದ ಪಾಸ್ಟ್ ನವನೀತಯ್ಯನವರನ್ನ, ನಮ್ಮೆಲ್ಲರನ್ನು ಕೂಡ ಅವರ ಮಾರ್ಗದ ಅಡಿದ ಅವರಲ್ಲಿ ನಾವೆಲ್ಲರೂ ನನ್ನ ಸೇವಕರಾಗಿ ಮುನ್ನಡಿಲಿಕ್ಕಾಗುತ್ತೆ ನಮಗೆ ಬಲವನ್ನ ಶಕ್ತಿಯನ್ನ ನೀಡುತ್ತೆ ಎಂಬುದಾಗಿ ತಲೆಬಾಗಿದಂತೆ ಎಲ್ಲಾ ವಿಶ್ವಾಸಗಳನ್ನ ಆಶೀರ್ವಾದ ಮಾಡು. ಎಲ್ಲಾ ಶ್ರೇಷ್ಠ ಸೇವಕರನ್ನು ಕೂಡ ನೀನು ಆಶೀರ್ವದಿಸು, ಮುನ್ನಡೆಸುತ್ತೆ ಎಂಬುದಾಗಿ ಬೇಡದೆ ಬಿಟ್ಟಿರುವಂತೆಲ್ಲ ಸಕಲ ಆಶೀರ್ವಾದಗಳನ್ನ ಪ್ರಭರಕ್ಷಕನು ಗುರುವಡಿಯನಾದಂತ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಆಮೇನ್. ಆಮೇನ್.